ಕೊಟ್ಟಿದ್ದಾರೆ. ಬಲಾಢ್ಯರಿಗೆ ಒಂದು ನಿಯಮ, ನಮ್ಮಂತವರಿಗೆ ಒಂದು ನಿಯಮ ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಈಗ ಮಾಡಿದ್ದಾರೆ. ಏನ್ ಮಾಡಿದೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಮಾಡಿದ್ದಾರೆ. ಅಶೋಕ್ಗೆ ಇಂಜೆಕ್ಷನ್ ಚುಚ್ಚೋರ್ಗೆ ಏನು ಮಾಡಲ್ಲ, ಮಹಿಳೆಯರನ್ನ ಮುಂದೆ ಬಿಡೋರ್ಗೆ ಏನು ಮಾಡಲ್ಲ, ನಮ್ಮಂತವರಿಗೆ ನೋಟಿಸ್ ಕೊಡ್ತಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಸೋಮಶೇಖರ್. ಈ ಮೂಲಕ ಮುನಿರತ್ನ ಹೆಸರು ಹೇಳದೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಮಶೇಖರ್, ನಾನು ಯಾರ ವಿರುದ್ಧವೂ ಕೂಡ ಮಾತಾಡಿಲ್ಲ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ. ಬಲಾಢ್ಯರಿಗೆ ಒಂದು ನಿಯಮ, ನಮ್ಮಂತವರಿಗೆ ಒಂದು ನಿಯಮ ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಈಗ ಮಾಡಿದ್ದಾರೆ. ಏನ್ ಮಾಡಿದೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಮಾಡಿದ್ದಾರೆ. ಅಶೋಕ್ಗೆ ಇಂಜೆಕ್ಷನ್ ಚುಚ್ಚೋರ್ಗೆ ಏನು ಮಾಡಲ್ಲ, ಮಹಿಳೆಯರನ್ನ ಮುಂದೆ ಬಿಡೋರ್ಗೆ ಏನು ಮಾಡಲ್ಲ, ನಮ್ಮಂತವರಿಗೆ ನೋಟಿಸ್ ಕೊಡ್ತಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಸೋಮಶೇಖರ್. ಈ ಮೂಲಕ ಮುನಿರತ್ನ ಹೆಸರು ಹೇಳದೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಮಶೇಖರ್, ನಾನು ಯಾರ ವಿರುದ್ಧವೂ ಕೂಡ ಮಾತಾಡಿಲ್ಲ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ. ಬಲಾಢ್ಯರಿಗೆ ಒಂದು ನಿಯಮ, ನಮ್ಮಂತವರಿಗೆ ಒಂದು ನಿಯಮ ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಈಗ ಮಾಡಿದ್ದಾರೆ. ಏನ್ ಮಾಡಿದೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಮಾಡಿದ್ದಾರೆ. ಅಶೋಕ್ಗೆ ಇಂಜೆಕ್ಷನ್ ಚುಚ್ಚೋರ್ಗೆ ಏನು ಮಾಡಲ್ಲ, ಮಹಿಳೆಯರನ್ನ ಮುಂದೆ ಬಿಡೋರ್ಗೆ ಏನು ಮಾಡಲ್ಲ, ನಮ್ಮಂತವರಿಗೆ ನೋಟಿಸ್ ಕೊಡ್ತಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಸೋಮಶೇಖರ್. ಈ ಮೂಲಕ ಮುನಿರತ್ನ ಹೆಸರು ಹೇಳದೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಮಶೇಖರ್, ನಾನು ಯಾರ ವಿರುದ್ಧವೂ ಕೂಡ ಮಾತಾಡಿಲ್ಲ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ
ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಬಲಾಢ್ಯರಿಗೆ ಒಂದು ನಿಯಮ, ನಮ್ಮಂತವರಿಗೆ ಒಂದು ನಿಯಮ ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಈಗ ಮಾಡಿದ್ದಾರೆ. ಏನ್ ಮಾಡಿದೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಮಾಡಿದ್ದಾರೆ. ಅಶೋಕ್ಗೆ ಇಂಜೆಕ್ಷನ್ ಚುಚ್ಚೋರ್ಗೆ ಏನು ಮಾಡಲ್ಲ, ಮಹಿಳೆಯರನ್ನ ಮುಂದೆ ಬಿಡೋರ್ಗೆ ಏನು ಮಾಡಲ್ಲ, ನಮ್ಮಂತವ್ರಿಗೆ ನೋಟಿಸ್ ಕೊಡ್ತಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಸೋಮಶೇಖರ್. ಈ ಮೂಲಕ ಮುನಿರತ್ನ ಹೆಸರು ಹೇಳದೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಮಶೇಖರ್, ನಾನು ಯಾರ ವಿರುದ್ಧವೂ ಕೂಡ ಮಾತಾಡಿಲ್ಲ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಬಲಾಢ್ಯರಿಗೆ ಒಂದು ನಿಯಮ, ನಮ್ಮಂತವರಿಗೆ ಒಂದು ನಿಯಮ ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಈಗ ಮಾಡಿದ್ದಾರೆ. ಏನ್ ಮಾಡಿದೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇವರು ಅನ್ನುವಂತಹ ಪ್ರಶ್ನೆಯನ್ನ ಸೋಮಶೇಖರ್ ಮಾಡಿದ್ದಾರೆ. ಅಶೋಕ್ಗೆ ಇಂಜೆಕ್ಷನ್ ಚುಚ್ಚೋರ್ಗೆ ಏನು ಮಾಡಲ್ಲ, ಮಹಿಳೆಯರನ್ನ ಮುಂದೆ ಬಿಡೋರ್ಗೆ ಏನು ಮಾಡಲ್ಲ, ನಮ್ಮಂತವ್ರಿಗೆ ನೋಟಿಸ್ ಕೊಡ್ತಾರೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಸೋಮಶೇಖರ್. ಈ ಮೂಲಕ ಮುನಿರತ್ನ ಹೆಸರು ಹೇಳದೆ ಸೋಮಶೇಖರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋಮಶೇಖರ್, ನಾನು ಯಾರ ವಿರುದ್ಧವೂ ಕೂಡ ಮಾತಾಡಿಲ್ಲ ಅಂತ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದ್ರೆ ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲಿ 100% ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂತ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ರೈಟಿಂಗ್ ಅಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ